ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ MJD ಸ್ಟುಡಿಯೋಸ್. ಇವತ್ತು ಮಲೇಷ್ಯಾದಲ್ಲಿ ನಾವು ನಮ್ಮ ರೂಮಿಂದ ಹೊರಟು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ರೂಮಿಂದ ನೋಡಿ ಹೇಗೆ ವ್ಯೂ ಕಾಣಿಸ್ತಿದೆ ಅಂತ. ಆ್ಯಕ್ಚುಲಿ ಈ ಹೋಟೆಲ್ ಬಂದು ರಿಗಾಲಿಯಾ ಸ್ಯೂಟ್ಸ್ ಅಂತ. ಇದು ಮಲೇಷ್ಯಾದಲ್ಲಿ ಒನ್ ಆಫ್ ದ ಸರ್ವಿಸ್ ಅಪಾರ್ಟ್ಮೆಂಟ್. ಸೊ ರೂಮಿಂದ ಹೊರಟು ನಾವು ಹೋಗಿದ್ದು ಬಂದು ಪೆಟಾಲಿಂಗ್ ಸ್ಟ್ರೀಟ್ ಮಾರ್ಕೆಟ್ ಅಂತ. ಇದನ್ನು ಚೈನಾ ಟೌನ್ ಅಂತಲೂ ಕೂಡ ಕರೀತಾರೆ. ಈ ಪೆಟಾಲಿಂಗ್ ಸ್ಟ್ರೀಟ್ ಮಾರ್ಕೆಟ್ ಬಂದು ನಮ್ಮ ರೂಮಿಂದ ಅರೌಂಡ್ 3 ಕಿಲೋಮೀಟರ್ ಇದೆ. ಸೊ ಇದೇ ನೋಡಿ ಪೆಟಾಲಿಂಗ್ ಸ್ಟ್ರೀಟ್. ಇಲ್ಲಿ ಚೈನಾ ಐಟಮ್ಸ್ ಎಲ್ಲನೂ ನಿಮಗೆ ಚೀಪಾಗಿ ಸಿಗುತ್ತೆ. ಟಿ ಶರ್ಟ್ಸ್ ಆ್ಯಂಡ್ ಬ್ಯಾಗ್ಸ್, ಬ್ರ್ಯಾಂಡೆಡ್ ಬ್ಯಾಗ್ಸ್ ಫಸ್ಟ್ ಕಾಪಿ ಎಲ್ಲ ಕೂಡ ಈ ಚೈನಾ ಮಾರ್ಕೆಟಲ್ಲಿ ಅಂದರೆ ಪೆಟಾಲಿಂಗ್ ಸ್ಟ್ರೀಟ್ ಮಾರ್ಕೆಟಲ್ಲಿ ಸಿಗುತ್ತೆ. ಎಲ್ಲ ಥರ ಲಕ್ಸುರಿ ಬ್ರ್ಯಾಂಡ್ ಫಸ್ಟ್ ಕಾಪಿ ಕೂಡ ಇಲ್ಲಿ ಸಿಗುತ್ತೆ. ನೋಡಿ ಮಕ್ಕಳದು ಆಟ ಆಡೋದು ಎಲ್ಲ ಕೀ ಚೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಬಂದು ಒಂದು 10 ರಿಂಗೇಟ್ಸಿಂದನೂ ಇದೆ, ಮತ್ತು 5 ರಿಂಗೇಟ್ಸ್ 10 ರಿಂಗೇಟ್ಸ್ ಅಂತ ಇದೆ. 1 ರಿಂಗೇಟ್ ಬಂದು 20 ರೂಪೀಸ್. ಹಾಗೆ ನಡ್ಕೊಂಡು ಬಂದು ಆಚೆ ನೋಡಿದ್ರೆ ಇಲ್ಲಿ ಕಾಣಿಸುತ್ತೆ ನಮಗೆ ಹಾಪ್ ಆನ್ ಹಾಪ್ ಆಫ್ ಬಸ್ ಅಂತ. ಇದು ಮಲೇಷ್ಯಾದಲ್ಲಿ ತುಂಬ ಫೇಮಸ್, ಓಡಾಡೋದಕ್ಕೆಲ್ಲ ಟೂರಿಸಮ್ಗೋಸ್ಕರ ಇದು ಯೂಸ್ ಮಾಡುವಂಥ ಬಸ್ ಇದು. ಸೊ ಪೆಟಾಲಿಂಗ್ ಸ್ಟ್ರೀಟ್ ಹತ್ರನೇ ನಿಮಗೆ ನೆಕ್ಸ್ಟ್ ಸಿಗೋದು ಸೆಂಟ್ರಲ್ ಮಾರ್ಕೆಟ್ ಅಂತ. ಸೆಂಟ್ರಲ್ ಮಾರ್ಕೆಟು ಕಸ್ತೂರಿ ವಾಕ್ ಅಂತ ಇದು ಇಲ್ಲೇ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ ಶಾಪಿಂಗ್ ಎಲ್ಲನೂ. ಸೊ ನೋಡಿ ನಮ್ಮ ಇಂಡಿಯನ್ ಹೆಸರು ಥರ ಕಾಣುತ್ತಲ್ಲ, ಕಸ್ತೂರಿ ವಾಕ್ ಅಂತ. ಸೊ ಇದೆ ಆ ಸ್ಟ್ರೀಟು. ಇಲ್ಲಿ ಕೂಡ ನಿಮಗೆ ತುಂಬ ಶಾಪಿಂಗ್ ಔಟ್ಲೆಟ್ಸ್ಗಳಿದ್ದಾವೆ, ಎಲ್ಲ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು. ಸೊ ನೀವು ಮಲೇಷ್ಯಾಗೆ ಹೋದಾಗ ಈ ಪೆಟಾಲಿಂಗ್ ಸ್ಟ್ರೀಟ್ ಪಕ್ಕ ಇರೋ ಕಸ್ತೂರಿ ವಾಕ್ ಮತ್ತು ಸೆಂಟ್ರಲ್ ಮಾರ್ಕೆಟ್ಗೆ ಹೋಗೋದನ್ನು ಮರಿಬೇಡಿ. ಸೆಂಟ್ರಲ್ ಮಾರ್ಕೆಟಲ್ಲಿ ತುಂಬ ಫೇಮಸ್ ಪ್ಯಾಂಡಾ ಐಸ್ ಅಂತ. ಈ ಪ್ಯಾಂಡಾ ಐಸಲ್ಲಿ ನಿಮಗೆ ನೋಡಿ ತುಂಬ ವಾಚ್ ಕಲೆಕ್ಷನ್ಸು, ಬ್ಯಾಗ್ ಕಲೆಕ್ಷನ್ಸು ಮತ್ತು ಟೀ ಶರ್ಟ್ಸ್ ಎಲ್ಲ ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಜ್ಯುವೆಲರೀಸ್ ಎಲ್ಲ ಕೂಡ ಇಲ್ಲಿ ಕಾಣಿಸುತ್ತೆ ನೋಡಿ, ವ್ಯಾಲೆಟ್ಸು ಎಲ್ಲ ಇದೆ. ಸೊ ಹಾಗೆ ನಾವು ಸೆಂಟ್ರಲ್ ಮಾರ್ಕೆಟಲ್ಲಿರೋ ಫುಡ್ ಸ್ಟ್ರೀಟ್ ಒಳಗಡೆ ಬಂದ್ವಿ. ನಾವು ಫುಡ್ ಕೋರ್ಟ್ ಅಂತಲೂ ಹೇಳ್ಬೋದು. ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಸಿಗುತ್ತೆ. ನಿಮಗೆ ಇಂಡಿಯನ್ ರೆಸ್ಟೋರೆಂಟ್ಸ್ ಎಲ್ಲ ಇಲ್ಲಿ ಕೂಡ ಸಿಗುತ್ತೆ. ನೋಡಿ ದ ಗಂಗಾ ಅಂತ ಇಂಡಿಯನ್ ಹೋಟೆಲ್ ಬಂದು ನಮಗೆ ಸಿಕ್ಕೇ ಬಿಡ್ತು. ಸೊ ನಾವು ಈ ಇಂಡಿಯನ್ ವೆಜ್ ರೆಸ್ಟೋರೆಂಟ್ನ ಟ್ರೈ ಮಾಡಿದ್ವಿ. ಇಂಡಿಯನ್ ವೆಜ್ ರೆಸ್ಟೋರೆಂಟ್ ಟ್ರೈ ಮಾಡಿದ್ಮೇಲೆ ನಾವು ಸೆಂಟ್ರಲ್ ಮಾರ್ಕೆಟ್ ಸುತ್ತ ಹಾಗೆ ಏನೇನಿದೆ ಅಂತ ಓಡಾಡ್ಕೊಂಬರೋಕ್ಕೆ ಒಂದು ಕ್ವಿಕ್ಕಾಗಿ ಒಂದು ವಾಕ್ ಹೋದ್ವಿ. ಸೊ ಅಲ್ಲಿ ಕೂಡ ನಿಮಗೆ ತುಂಬ ಶಾಪ್ಸ್ಗಳು ಸಿಗುತ್ತೆ, ಎಲ್ಲನೂ ಕೂಡ ಬಜೆಟ್ ಫ್ರೆಂಡ್ಲಿ ಹೌದು. ಇಲ್ಲೇನೂ ನಿಮಗೆ ಏನಾದರೂ ಟೀ ಶರ್ಟ್ಸ್ ಅಥವಾ ಏನಾದರೂ ನಿಮಗೆ ಸಮಥಿಂಗ್ ಪರ್ಚೇಸ್ ಮಾಡಬೇಕಂತ ಕೂಡ ಇಲ್ಲಿ ಅಂದ್ಕೊಂಡಿದ್ರೆ ಇಲ್ಲಿ ತುಂಬ ನೀವು ಶಾಪಿಂಗ್ ಮಾಡ್ಬೋದು. ಮಲೇಷ್ಯಾ ಆ್ಯಕ್ಚುಲಿ ಇಂಡಿಯನ್ಸ್ಗೆ ಬಜೆಟ್ ಫ್ರೆಂಡ್ಲಿನೇ ಅನಿಸುತ್ತೆ. ಯಾಕೆಂದರೆ ಇಲ್ಲಿನ ಕರೆನ್ಸಿ ಬಂದು ನಮಗಿಂತ 20 ರೂಪೀಸ್ ಜಾಸ್ತಿ ಇದ್ದರೂ ಕೂಡ ಒಂದಲ್ಲ ಒಂದು ಥರದ್ರಲ್ಲಿ ನಮಗೆ ಹೌದು ಇದು ರೀಸನಬಲ್ ಆಗಿದೆ ಅಂತ ಕೂಡ ಅನಿಸುತ್ತೆ. ಈ ಒಂದು ಪ್ರೈಸ್ ತುಂಬ ಸ್ವಲ್ಪ ನಮಗೆ ಜಾಸ್ತಿ ಅನಿಸಿದ್ರು ಕರೆನ್ಸಿ ಮ್ಯಾಚ್ ಮಾಡಿದಾಗ ಪ್ರೈಸ್ ಜಾಸ್ತಿ ಅನಿಸ್ಬೋದು. ಬಟ್ ಎಲ್ಲನೂ ಪರ್ಚೇಸ್ ಮಾಡುವಾಗ ನಮ್ಮ ಇಂಡಿಯನ್ ವ್ಯಾಲ್ಯೂ ಅಂತಲೇ ನಮಗೆ ಫೀಲ್ ಆಗುತ್ತೆ. ಸೊ ಹಾಗೆ ಬಂದು ನಾವು ಅಲ್ಲಿಂದ ಹೊರಟು ಕಾರಲ್ಲಿ ನೋಡಿದ್ದು ನೋಡಿ ಇದೇ ಬಂದು KL ಟವರ್ ಅಂತ. ಇದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ. ನೆಕ್ಸ್ಟ್ ಬರೋ ಎಲ್ಲ ವೀಡಿಯೋಸ್ಗೂ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.